ಯಪ್ಪ ಇವ್ರು ಎಲ್ಲಿ ಟರ್ನ್ ಹಾಕ್ತಾರಂತ ಗೊತ್ತಿಲ್ಲ, ಒಂದು ಇಂಡಿಕೇಟರ್ ಇಲ್ಲ ಏನಿಲ್ಲ, ಹಂಗೇ ಟರ್ನ್ ಹಾಕ್ತಾರೆ. ಇಂಡಿಕೇಟರ್ ಆದರೂ ಹಾಕ್ಬೇಕು ಒಂದು, ಅದು ಕೂಡ ಕಾಮನ್ ಸೆನ್ಸ್ ಇಲ್ಲ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋ ನಿಮಗೆ ಲೈಕ್ ಬೋರ್ ಆಗ್ಬೋದು ಅನಿಸುತ್ತೆ, ಯಾಕಂದರೆ ತುಂಬ ಎಳಿತಾ ಇದೆ ವಿಡಿಯೋನ. ಯಾಕಂದರೆ ಮೇಯ್ನಾಗಿ ನನ್ನ ಲ್ಯಾಪ್ಟಾಪು ಹಾಳಾಗಿತ್ತು, ಅದಕ್ಕಾಗಿ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ತಾಯಿದ್ದೆ. ಸೊ ಇವಾಗ ಹೋಗ್ತಿರೋದು ಮೈಸೂರಿಗೆ. ಲೆಟ್ಸ್ ಗೋ ಟು ದ ಮೈಸೂರು. ನಾನು ಆಲ್ರೆಡಿ 5 o'clock ಜರ್ನಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹೆವಿ ಟ್ರಾಫಿಕ್ಕು, ಥಿಂಕ್ 30 minutes ಅಲ್ಲಿ ವೆಯ್ಟ್ ಮಾಡಿದೆ, ಅಷ್ಟು ಟ್ರಾಫಿಕ್ ಇತ್ತು. ಏನಾಗಿದೆ ಅಂತ ಗೊತ್ತಿಲ್ಲ, ಟ್ರಕ್ಗಳು ತುಂಬ ಇತ್ತು. ಸೊ ಬೆಳಿಗ್ಗೆ ಮಳೆ ಇತ್ತು, ಅದಕ್ಕಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆಲ್ರೆಡಿ ಹೇಳಿದ್ದೀನಿ, ಮಳೆ ಬಂದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಬ್ಲೂಟೂತಲ್ಲಿ ಮೈಕ್ ಅಂದರೆ ಹೆಡ್ಫೋನನ್ನು ಹಾಕ್ಕೊಂಡು ವೀಡಿಯೋ ಮಾಡ್ಬೋದು. ನೋಡ್ತೀನಿ ನಾನು. ಇವಾಗ ಸ್ವಲ್ಪ ಎಡಿಟಿಂಗು ಕೆಲಸ ಅದರಲ್ಲೇ ಬ್ಯುಸಿ ಆಗಿದ್ದೀನಿ ನಾನು. ಬಟ್ ನನ್ನ ವೀಡಿಯೋ ತುಂಬ ಬೋರ್ ಆಗ್ತದೆ ಅನಿಸುತ್ತೆ ಅಲ್ವಾ? ನಾನು ಕೂಡ ಚೆಕ್ ಮಾಡಿದೆ, ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ. ಲೈಕ್ ಬೆಂಗಳೂರಲ್ಲಿ ವೀಡಿಯೋ ಮಾಡೋಕ್ಕೆ ಯಾವುದಂತ ವೀಡಿಯೋ ಮಾಡೋಕ್ಕಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಅದಕ್ಕಾಗಿ ಫ್ರೀ ಇರೋ ಟೈಮಲ್ಲಿ ಅಂದರೆ ನಿಮ್ಗೆ ಗೊತ್ತು, ಬೆಂಗಳೂರಲ್ಲಿ ಕೆಲಸ ಬಂದಮೇಲೆ ಯಾವ ಟೈಮಲ್ಲಿ ಫ್ರೀ ಆಗುತ್ತೆ ಅಂತ ನನ್ನ ಮೈಕ್ ಬೇರೆ ಒಂದರಲ್ಲಿ ಒಂದು ಇನ್ ಕೇಸ್ ಅವ್ರು ಹೆಡ್ಫೋನಲ್ಲಿ ಕೇಳಿದರೆ ಲೆಫ್ಟ್ ಸೈಡ್ ಮಾತ್ರ ಕೇಳುತ್ತೆ, ರೈಟ್ ಸೈಡಲ್ಲಿ ಕೇಳ್ತಾ ಇಲ್ಲ. ನಾನು ಚೆಕ್ ಮಾಡಿದೆ, ಅದೇನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ ಮೈಕು. ನೋಡೋಣ. ಹೆವಿ ಮಳೆ ಬರ್ತಾ ಇದೆ. ಇವಾಗ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ ಮಳೆ. ಬೆಳಿಗ್ಗೆ ಯಪ್ಪ ಹೆವಿ ಮಳೆ ಇತ್ತು. ಎಷ್ಟೊಂದು ನನಗೆ ಏನು ಸಿಕ್ಕಿಲ್ಲ, ಬ್ಯಾಕಿದ್ದು ಕವರ್ ಏನು ಸಿಕ್ಕಿಲ್ಲ. ಅದಕ್ಕಾಗಿ ಒಂದು ಪ್ಲಾಸ್ಟಿಕನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಎಲ್ಲಿಯಾದರೂ ನಿಲ್ಲಿಸ್ಬೇಕು, ಸ್ವಲ್ಪ ಎದುರಲ್ಲಿ ನಿಲ್ಲಿಸೋಣ. ಟ್ರಾಫಿಕ್ ಆದಮೇಲೆ ನಿಲ್ಲಿಸೋಣ, ಯಾಕಂದರೆ ಮತ್ತೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಹೆವಿ ಹಿಂಸೆ ಆಗುತ್ತೆ. ಅದು ಬೇರೆ ಪ್ಲಾಸ್ಟಿಕ್ ಬೇರೆ ದೊಡ್ಡದಾಗಿದೆ. ಬ್ಯಾಕ್ ಕವರ್ ಬೈ ಮಾಡೋಕೆ ಅಂದ್ಕೊಂಡಿದ್ದೆ, ಬಟ್ ನೆನಪಾಗ್ತಾಯಿಲ್ಲ ನನಗೆ. ನೋಡೋಣ, ನೆಕ್ಸ್ಟ್ ಟೈಮ್ ಬೈ ಮಾಡಬೇಕು. ಇನ್ನೂ ಮಳೆಗಾಲೆಲ್ಲ ಹೋಯ್ತಲ್ವ, ಇನ್ನು ನೆಕ್ಸ್ಟು ಮಳೆ ಬರುವಾಗ ಬೈ ಮಾಡಬೇಕು. ಇನ್ನೇನು ಮಾನ್ಸೂನ್ ರೈಡು ಇಲ್ಲ. ಎಷ್ಟೊಂದು ಇದೊಂದು ಸ್ಟಾಪ್ ಮಾಡೋಣ, ಇದು ಹತ್ತಿರ ನಿಲ್ಲಿಸೋಣ. ಸುಮ್ಮನೆ ನಡುವಲ್ಲಿ ರೋಡಲ್ಲಿ ನಿಲ್ಲಿಸಿದ್ರೆ ನನಗೂ ತೊಂದರೆ ಆಗುತ್ತೆ, ಮತ್ತು ವೆಹಿಕಲ್ ಕೂಡ ತೊಂದರೆ ಆಗುತ್ತೆ. ಸೊ ಇದು ನಿಲ್ಲಿಸಬಾರ್ದು, ಸ್ವಲ್ಪ ಇಲ್ಲಿ ನಿಲ್ಲಿಸೋಣ. ಓಕೆ ಅಲ್ವಾ? ಬೆಳಿಗ್ಗೆ ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬೇರೆ ಈ ರೋಡಲ್ಲಿ ಹೆವಿ ಹಿಂಸೆ ಆಗುತ್ತೆ, ಯಾಕಂದರೆ ಸ್ವಲ್ಪ ಯಾಮಾದರೂ ಸ್ಕಿಡ್ ಆಗುತ್ತೆ ಬೈಕು, ಯಾಕಂದರೆ ಇದು ಕಾಂಕ್ರೀಟ್ ರೋಡು.
ಇನ್ನು ಎಷ್ಟಿದೆ ಕಿಲೋಮೀಟ್ರು. ತುಂಬ ಲೇಟ್ ಆಯ್ತು, ಯಾಕಂದರೆ ಹೆವಿ ಟ್ರಾಫಿಕ್ ಇತ್ತು. ಬೆಂಗಳೂರು ಅಂದರೆ ಗೊತ್ತಲ್ವ ನಿಮಗೆ ಯಾವ ಥರ ಟ್ರಾಫಿಕ್ ಇರುತ್ತೆ ಅಂತ. ಬೆಳಿಗ್ಗೆ ಟ್ರಾಫಿಕ್, ಒಂದು 5 ಗಂಟೆ 5 ಕಾಲು ಅಷ್ಟೊತ್ತಿಗೆ ಟ್ರಾಫಿಕ್ಕು. ನಾನು ಅಷ್ಟು ಬೇಗ ಇದ್ದು ಕೂಡ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಟ್ರಾಫಿಕ್ ಆಗ್ತಾ ಇರಲ್ಲ. ಮೇ ಬಿ ಯಾಕೆ ಟ್ರಾಫಿಕ್ ಆಗಿದ್ದಂದರೆ ಟ್ರಕ್ಗಳು ಅಲ್ಲೇನೋ ಆಗಿತ್ತು, ದೊಡ್ಡ ಟ್ರಕ್ಗಳಿಗಿತ್ತು. ಅದಕ್ಕಾಗಿ ಅರ್ಧ ಗಂಟೆ ಹಾಫ್ ಆನ್ ಅವರ್ ಏನೋ ಟ್ರಾಫಿಕ್ ಆಯಿತು. ನಾನು ರೋಡ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದು ಎಲ್ಲಿ ಹೋದ್ರೂ ಕೂಡ ಅದೇ ರೋಡಿಗೆ ಬರುತ್ತೆ. ಅದಕ್ಕಾಗಿ ಸುಮ್ಮನೆ ಯಾಕೆ, ಬೈಕಾದರೂ ಹೆಂಗಾದ್ರೂ ನುಗ್ಗಿಸ್ಕೊಂಡು ಹೋಗ್ಬೋದು. ಬಟ್ ಕಾರುಗಳ ತುಂಬ ಕಷ್ಟ. ಇವಾಗ ಕೂಡ ಹಂಗೇನೇ ಇದೆ ಬ್ಲಾಕು. ರೈಡ್ ಸಿಂಪಲ್. ಇಲ್ಲಿಂದ ಮೈಸೂರಿಂದ ಮೇ ಬಿ ಮಡಿಕೇರಿ ರೋಡ್ ಹೋಗ್ತೀನಿ ಅನಿಸುತ್ತೆ. ಯಾಕಂದರೆ ನನ್ನ ಅಕ್ಕ ಬರ್ತಾ ಇದ್ದಾಳೆ, ಅವಳು ಬೇರೆ ನನ್ನೊಟ್ಟಿಗೆ ಮನೆಗೆ ಬರ್ತಾಳಂತೆ. ಅವಳ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದ್ದೀನಿ ನಾನು. ಇವಾಗ ನಾನು ಚಿಕ್ಕಮಂಗ್ಳೂರು ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇವಾಗ ಕ್ಯಾನ್ಸಲ್ ಆಯ್ತು. ಅದಕ್ಕೆ ತುಂಬ ರೈನ್ ಬರ್ತಾ ಇದೆ. ಗೊತ್ತಿಲ್ಲ, ಮೇ ಬಿ ನಾಳೆ ಕೂಡ ಹೋಗ್ಬೋದು ಚಿಕ್ಕಮಂಗ್ಳೂರಿಗೆ. ಇಲ್ಲಾಂದರೆ ಸೀದಾ ಮೈಸೂರು ನೋಡಿಕೊಂಡು ಆರಾಮಾಗಿ ಮಡಿಕೇರಿ ರೋಡ್ರಿಂದ ಮನೆಗೆ ಹೋಗ್ತೀನಿ. ಗೊತ್ತಿಲ್ಲ ಅವಳ ಪ್ಲ್ಯಾನ್ ಹೆಂಗಿದೆ ಅಂತ ಗೊತ್ತಿಲ್ಲ ನನಗೆ. ನೀನೇ ಕಾಲ್ ಮಾಡಿದೆ, ಬೇಡ ಚಿಕ್ಕಮಂಗ್ಳೂರಿಗೆ ಬರೋದು, ಸೀದಾ ಮೈಸೂರು ಬಾ ಅಂತ. ನಾನು ಸರ್ವಿಸ್ ರೋಡ್ ಹೋಗಬೇಕು. ನಮಗೆಲ್ಲ ಇಲ್ಲಿ ಸರ್ವಿಸ್ ರೋಡ್. ಓಹೋ, ಫುಲ್ಲು ಬರೋ ಅಂತ ಆಗ್ತದೆ ಬೈಕು. ಅಂದರೆ ಮೇ ಬಿ ಗಾಳಿ ಇರಲ್ಲ. ನಾನು ಲಾಸ್ಟು ಮನೆಗೆ ಹೋದಲ್ವ ಮಂಗಳೂರಿಗೆ, ಸೊ ಅವಾಗ ಹಾಕಿರೋದು ಗಾಳಿ ಯಾರು, ಆಮೇಲೆ ಹಾಕಲೇ ಇಲ್ಲ. ಬೈಕ್ ಹೊಲ್ತಾ ಇರ್ಬೋದು ನನಗೆ. ಇಲ್ಲಿಂದ ರೈಟು ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮೈಸೂರು ರೋಡಿಂದ ಹೋಗ್ತಾ ಇರೋದು ಬೈಕಲ್ಲಿ. ಎಲ್ಲಿ ಹೋಗೋದು ಇನ್ನು? ರೈಟ್ ಅಂತ ಹೇಳಿದ್ರು. ಏನು ರೋಡು ಬ್ರೋ ಇದು? ಸರ್ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಇವಾಗ ಮ್ಯಾಪು ಹೆಂಗೆ ತೋರಿಸ್ತಾ ಇದೆ ಹಂಗೆ ಹೋಗ್ತಾ ಇದ್ದೀನಿ ನಾನು. ಅದು ಮೈಸೂರಿಗೆ ಹೋಗುತ್ತಾ, ಅದು ಎಲ್ಲಿಗೆ ಹೋಗುತ್ತಾ ಅಂತ ನಂಗೆ ಸತ್ಯಗಳು ಗೊತ್ತಿಲ್ಲ. ಬೈಕ್ ಅವರಿಗೆ ಮೇಯ್ನ್ ರೋಡಿಗೆ ಹೋಗೋಕ್ಕಿಲ್ಲ, ಅದೊಂದು ಗೊತ್ತು. ಅದಕ್ಕಾಗಿ ನಾನು ಬೈಕಿದ್ದು ಮ್ಯಾಪ್ ಹಾಕಿದ್ದೀನಿ. ಸುಮ್ಮನೆ ಎಲ್ಲ ಕೊಟ್ಟು ಮತ್ತೆ ಸಿಕ್ಕಾಕೊಂಡ್ರೆ ಫೈನ್ ಬೀಳುತ್ತೆ ಅನಿಸುತ್ತೆ. ನಾನು ವೀಡಿಯೋ ಕೂಡ ಡಿಲೀಟ್ ಮಾಡಿಲ್ಲ. ಕೆಲವೊಂದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಲ್ವ, ಅದು ಕೂಡ ಡಿಲೀಟ್ ಮಾಡಿಲ್ಲ. ಎಲ್ಲ ಪೆಂಡಿಂಗ್ ಆಗಿದೆ ಕೆಲಸ. ತುಂಬ ಇದೆ, ಇನ್ನೂ ಕೂಡ ಇದೆ. ಬಟ್ ಅದನ್ನು ನಾನು ಸ್ವಲ್ಪ ಡಿಲೇ ಮಾಡ್ತೀನಿ. ಯಾಕಂದರೆ ಮೊಬೈಲಲ್ಲಿ ಸ್ಟೋರೇಜ್ ಕೂಡ ಫುಲ್ ಆಗಿದೆ. ಇವಾಗ ಲ್ಯಾಪ್ಟಾಪಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪ್ ಕೂಡ ಹಾಳಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಎಲ್ರಿಗೂ ಸಾರಿ, ಯಾಕಂದರೆ ವೀಡಿಯೋ ತುಂಬ ಡಿಲೇ ಆಗ್ತಿದೆ ಅಲ್ವಾ. ನೋಡೋಣ ನೆಕ್ಸ್ಟು ಏನಾಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಮೊಬೈಲ್ ಬೇರೆ ಹಳೇದು, ಅದಕ್ಕಾಗಿ ಅದರಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಸ್ಟೋರೇಜ್ ಬೇರೆ ಫುಲ್ ಆಗಿದೆ ಅಲ್ವಾ. ಎಡಿಟಿಂಗ್ ಮಾಡ್ಕೊಂಡ್ರೆ ಸ್ಟೋರೇಜಿದ್ದು ಸ್ಪೇಸ್ ಇಲ್ಲ ಅಂತ ಬರ್ತಾ ಇದೆ. ಸೊ ಅದಕ್ಕಾಗಿ ಡಿಲೇ ಮಾಡಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ, ಇದು ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬಟ್ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ. ತುಂಬ ಇದೆ. ಮೇ ಬಿ ಗೋಪ್ರದ್ದು ಮೆಮರಿ ಕಾರ್ಡ್ ಅಲ್ವಾ, ಆಲ್ಮೋಸ್ಟ್ 180 GB ಫುಲ್ ಆಗಿದೆ. ನನ್ನ ಕತೆ ಮುಗೀತು. ಎಷ್ಟು ಬೇಗ ಹೊರಡಿದ್ರು ಕೂಡ ಬೆಂಗಳೂರಿಂದ ಹೊರಗೆ ಹೋಗೋಕ್ಕೆ
ಸಾಹಸ ಮಾಡಬೇಕು ನಾನು. ಅದಕ್ಕನ್ಸುತ್ತೆ ಬೆಂಗಳೂರು ಟ್ರಾಫಿಕ್ಗೆ ಫೇಮಸ್ಸು. ಹೋಗೋಣ ನೋಡೋಣ. ಅಲ್ಲಿ ಒಂದು ಟ್ರಾಫಿಕ್ ಇತ್ತು, ತಲೆನೋ ಹೋಗಿತ್ತು. ಬೇರೆ ಬೇರೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಕೆಲವೊಂದು ಕಂಟೆಂಟ್ ಕಾನ್ಸೆಪ್ಟ್ ಸಿಗ್ತಾ ಇಲ್ಲ. ಅದೇ ಒಂದು ಮೇನ್ ಪ್ರಾಬ್ಲಮ್. ಅಂದರೆ ಮೇ ಬಿ ಒಂದು ಎಡಿಟಿಂಗ್ ಮಾಡೋಕ್ಕೆ ನನಗೆ ಒಂದು ಲ್ಯಾಪ್ಟಾಪ್ ಇಲ್ಲ. ಲ್ಯಾಪ್ಟಾಪಲ್ಲಿ ಆಲ್ಮೋಸ್ಟ್ ಎಡಿಟಿಂಗ್ ಮಾಡೋಕ್ಕೆ ಸ್ಕಿಪ್ ಮಾಡಿದೆ. ಇವಾಗ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಬೆಂಗಳೂರು ಟು ಮೈಸೂರು ಹೆದ್ದಾರಿ, ಅದರಲ್ಲಿ ಕಾರು, ಬಸ್ಸು, ಟ್ರಕ್ಕು ಮಾತ್ರ ಹೋಗೋದು, ಮತ್ತು ಯಾವುದು ಕೂಡ ಬಿಡಲ್ಲ ಅನಿಸ್ತದೆ. ಜಸ್ಟಿಸ್ ಫಾರ್ ಬೈಕರ್ಸ್ ಆ್ಯಂಡ್ ಆಟೋ ರಿಕ್ಷಾಸ್. ಯಾಕಂದರೆ ನಮಗೆ ಅಲವ್ ಇಲ್ಲಂತೆ. ಈ ರೋಡ್ ನೋಡುವಾಗ ನನಗೇನೆ ತಲೆನೋವು ಹೋಗುತ್ತೆ. ಏನು ಮಾಡೋದು, ಅಲವ್ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಮೊದಲು ಮೈಸೂರು ರೀಚ್ ಆಗಿ ಮೊದಲು ಒಂದು ಯಾರೊಂದು ಹಾಕಬೇಕು ಅಂತ ಕಾಣುತ್ತೆ. ಗಾಡಿ ಬೇರೆ ಓಡ್ತಾ ಇಲ್ಲ. ಯಪ್ಪ, ಇವ್ರು ಎಲ್ಲಿ ಟರ್ನ್ ಆಗ್ತಾರೆ ಅಂತ ಗೊತ್ತಿಲ್ಲ. ಒಂದು ಇಂಡಿಕೇಟರ್ ಇಲ್ಲ, ಏನಿಲ್ಲ, ಹಂಗೇ ಟರ್ನ್ ಆಗ್ತಾರೆ. ಇಂಡಿಕೇಟರ್ ಆದರೂ ಹಾಕ್ಬೇಕು ಒಂದು, ಅದು ಕೂಡ ಕಾಮನ್ ಸೆನ್ಸ್ ಇಲ್ಲ. ಇನ್ ಕೇಸ್ ಯಾರಾದರೂ ಸ್ಪೀಡಾಗಿ ಬರೋಕ್ಕೆ ಸ್ವಲ್ಪ ಇದು ಮಾಡ್ತಾನೆ ಇಲ್ಲಿ, ಮೇ ಬಿ ಬಂದ, ಇಂಡಿಕೇಟರಲ್ಲಿ ಏನಿಲ್ಲ, ಅವನು ಹೆಂಗೆ ಕಂಟ್ರೋಲ್ ಮಾಡ್ತಾನೆ ಅವನು ದೇವರಿಗೆ ಗೊತ್ತು. ನನ್ನ ಬೈಕು ABS ಇಲ್ಲ, ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಏನೂ ಇಲ್ಲ. ಕಾರ್ ಆದರೆ ಹೆಂಗೆ ನಿಲ್ಲಿಸ್ಬೋದು, ಬೈಕ್ ಅವನು ಹೆಂಗೆ ನಿಲ್ಲಿಸ್ತಾನೆ. ಫೈನಲಿ ಮೈಸೂರು ರೀಚ್ ಆದೆ. ಬಟ್ ಯಪ್ಪ, ಬೈಕ್ನವರೆಗೆ ಹಿಂಸೆ. ಬೆಂಗಳೂರು ಟು ಮೈಸೂರು ರೋಡು ಅಂದರೆ ಲೋಕಲ್ ರೋಡ್ ಅಲ್ವಾ, ಅಲ್ಲೆಲ್ಲ ಹಂಸು ಹೆವಿ ಹಿಂಸೆ ಆಗುತ್ತೆ. ಬಟ್ ಕಾರು, ಬಸ್ಸು ಅವರಿಗೆ ಸೂಪರ್ ರೋಡ್ ಮಾತ್ರ, ನಮಗೇನಿಲ್ಲ. ಇವಾಗ ಜಸ್ಟು ಮೈಸೂರಿನಲ್ಲಿ ಅಕ್ಕನ ಫ್ರೆಂಡ್ನ ರೂಮ್ಗೆ ಹೋಗ್ತಾ ಇದ್ದೀನಿ. ನಾನು ಯಾವಾಗಲೂ ಇದರ ಹಿಂದೆ, ವೆಹಿಕಲ್ನ ಹಿಂದೆ ಅಷ್ಟು ಇದು ಮಾಡಲ್ಲ. ನಾನು ಯಾವಾಗಲೂ ಸೈಡು, ಅಂದರೆ ಲೆಫ್ಟ್ ಇಲ್ಲ ಅಂದರೆ ರೈಟು, ಆ ಕಡೆ ಹೋಗ್ತೀನಿ. ಅಂದರೆ ಈಗ ಹೋಗ್ತೀನಲ್ವಾ ನೋಡಿ, ಹಿಂಗೆ ಹೋಗ್ತೀನಿ. ಹಂಗಾದ್ರೆ ನಮಗೆ ಟೈಮಿಂಗ್ ಸಿಗುತ್ತೆ. ಇಲ್ಲ ಅಂದರೆ ಕರೆಕ್ಟಾಗಿ ಇಡ್ತಿದ್ದೆ ನಾನು. ಅಂದರೆ ಹಂಸ್ ಬಂದಿತ್ತು, ಅವನು ಕಾರ್ ನೋಡಿ ಹೆಂಗಾದರೂ ನಿಲ್ಲಿಸ್ತಾನೆ, ಬಟ್ ಬೈಕು ಜಾರುತ್ತೆ. ನಾನು ತುಂಬ ವೀಡಿಯೋ ಮಾಡಲಿಲ್ಲ ಬೆಂಗಳೂರು ಟು ಮೈಸೂರು ವೀಡಿಯೋ, ಯಾಕಂದರೆ ತುಂಬ ಮಳೆ ಬರ್ತಿತ್ತಲ್ವಾ, ಸೊ ಅದಕ್ಕಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.